ಬೆಂಗಳೂರು ಫ್ರೀಡಂ ಪಾರ್ಕ್ ಇವತ್ತು ಎಲ್ಲ ಗುಲಾಬಿಮಯ ಆಗಿದೆ. ಯಾಕಂತೀರಾ ನೋಡಿ, ಇವತ್ತು ರಾಜ್ಯಾದ್ಯಂತ ಅಂಗನವಾಡಿ ಏನು ಆಶಾ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ರಾಜ್ಯದ 30 ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಆಶಾ ಕಾರ್ಯಕರ್ತರು ತಮ್ಮ ಮೂಲಭೂತ ಏನು ಬೇಡಿಕೆಗಳಾದಂಥ ಸೇವಾ ಭದ್ರತೆ ಆಗಿರ್ಬೋದು ಮತ್ತು ಅವರ ವೇತನವನ್ನು 15,000 ರೂಪಾಯಿಗೆ ಸರ್ಕಾರ ಮಾಡಿಕೊಡಬೇಕು. ರಾಜ್ಯದ ಎಲ್ಲ ಜನರ ಸುರಕ್ಷತೆಗೆ ನಾವಿದ್ದೀವಿ, ನಮ್ಮ ಸುರಕ್ಷತೆಗೆ ಸರ್ಕಾರ ಸೇರಿದಂತೆ ಯಾವೊಬ್ಬ ಜನಪ್ರತಿನಿಧಿನೂ ನಮಗೆ ಸರಿಯಾಗಿ ನಮ್ಮ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲ, ಹಾಗಾಗಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿ ಇವತ್ತು ರಾಜ್ಯದ ಎಲ್ಲ ಮೂಲೆಗಳಿಂದ ಆಶಾ ಕಾರ್ಯಕರ್ತರು ಫ್ರೀಡಂ ಪಾರ್ಕಲ್ಲಿ ಧರಣಿ ನಡೆಸ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಅವರ ಸಮಸ್ಯೆಗಳೇನು, ನಾವು ಇಲ್ಲಿ ಕಾರ್ಯಕರ್ತರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಿ, ನಿಮ್ಮ ಹೆಸರು ಏನು? ಪೀಣ್ಯ ಸೆಕೆಂಡ್ ಸ್ಟೇಜ್ ತಿಪ್ಪೇನಹಳ್ಳಿ PSC ಇಂದ ಪೀಣ್ಯ ಸೆಕೆಂಡ್ ಸ್ಟೇಜಿಂದ ಬಂದಿದ್ದೀವಿ. ಏನು ಮೇಡಮ್ ಈ ಒಂದು ಪ್ರತಿಭಟನೆ ಉದ್ದೇಶ ಏನು, ಯಾಕೆ ಇಷ್ಟೆಲ್ಲ ಜನ ಸೇರಿದಿರಿ? ಸರ್, ನಮಗೆ ನಿಗದಿತವಾದ ಸಂಬಳ ಕೊಡ್ತಾ ಇಲ್ಲ. 5,000 ರೂಪಾಯಿ ಫಿಕ್ಸ್ ಮಾಡವ್ರೆ. ಅದು 4 ತಿಂಗಳು 5 ತಿಂಗಳಿಗೆ ಯಾವಾಗಲೂ ಒಂದ್ಸಲ ಈ ಥರ ಬಂದು ಸ್ಟ್ರೈಕ್ ಮಾಡಿದರೆ, ಎಲ್ಲೆಲ್ಲಾದರೂ ಸಭೆ ಸೇರಿ ಕೊಟ್ಟಿಲ್ಲ ಅಂತ ಸ್ಟ್ರೈಕ್ ಮಾಡಿ ಕಂಪ್ಲೇಂಟ್ ಮಾಡಿದರೆ ಮಾತ್ರ ಬರುತ್ತೆ. 4 ತಿಂಗಳು ಸಂಬಳ ಕೊಡುವಾಗ 2 ತಿಂಗಳದ್ದು ಹಾಕ್ತಾರೆ. ಒಂದು ಬಾಣಂತಿ ಭೇಟಿ ಮಾಡಿದರೆ ಅವಳನ್ನ 45 ದಿನ ಹೋಗಿ ನೋಡ್ಕೊಂಡು ಅವಳ ಮನೆ ಬಾಗಿಲಲ್ಲಿ ಮಗು ಅಮ್ಮ ಅವ್ರ ಯೋಗಕ್ಷೇಮ ವಿಚಾರಿಸಿದರೆ 250 ರೂಪಾಯಿ ಕೊಡ್ತಾರೆ. ಮತ್ತು ತಾಯಿ ಕಾರ್ಡ್ ಕೊಟ್ಟು ಅವಳು 9 ತಿಂಗಳು ಗರ್ಭಿಣಿ ತನಕ ಅವಳನ್ನ ಫಾಲೋಅಪ್ ಮಾಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಡೆಲಿವರಿ ಮಾಡಿಸಿದ್ರೆ 300 ರೂಪಾಯಿ ಕೊಡ್ತಾರೆ. ಮಗುಗೊಂದು 9 ತಿಂಗಳು ಇಂಜೆಕ್ಷನ್ ಮಾಡಿಸಿದ್ರೆ 50 ರೂಪಾಯಿ, 100 ರೂಪಾಯಿ, 1.5 ವರ್ಷದ ಇಂಜೆಕ್ಷನ್ ಮಾಡಿಸಿದ್ರೆ 50 ರೂಪಾಯಿ. ಈ ಥರ ಕೆಲಸ ಮಾಡಿದ್ದಕ್ಕೆ ಮಾತ್ರ ನಮಗೆ ಸಂಬಳ ಸರ್. ಅಲ್ಲ, ಎಷ್ಟು ದಿವಸದಿಂದ ಈ ತಾರತಮ್ಯ ನಡೀತಾ ಇದೆ ಮತ್ತು ಈ ವಿಚಾರವಾಗಿ ನೀವು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಸಚಿವರಿಗೆ ಅಥವಾ ಸರ್ಕಾರದ ಗಮನಕ್ಕೆ ತರಲಿಲ್ವಾ? ಎಲ್ಲ ಪ್ರಯತ್ನ ಮಾಡಿದ್ದೀವಿ ಸರ್. ಇದು 2ನೇ ಸಲ ನಾವು ರಾಜ್ಯ ಮಟ್ಟದ ಸ್ಟ್ರೈಕ್ ಮಾಡ್ತಾ ಇರೋದು. ಎಲ್ಲ ಮಾಡ್ತೀವಿ ಅಂತಾರೆ, ಮತ್ತು ಅವ್ರು ಯಾರು ಕಿವಿಗೆ ಹಾಕೊಳ್ಳಲ್ಲ ಸರ್. ನಮ್ಮ ಕಷ್ಟವ ಎಲ್ಲರೂ ಚೆನ್ನಾಗಿದ್ದೇ ಬಂದಿಲ್ಲ ಸರ್. ಟೈಮ್ ಪಾಸ್ಗೆ ಯಾರೂ ಬಂದಿಲ್ಲ. 5,000 ರೂಪಾಯಿ ಸಂಬಳಗೋಸ್ಕರ ಎಷ್ಟೋ ಜನಕ್ಕೆ ಗಂಡಿರು ನೋಡ್ಕೊಳ್ಳೋದೇ ಇಲ್ಲ, ಮಕ್ಕಳು ಸಾಕಬೇಕು, ಇದನ್ನು ಮಾಡ್ಕೊಂಡು ಪಾತ್ರೆ ತೊಳೆದು ಜೀವನ ಮಾಡೋರು ಇದ್ದೀವಿ. ನಮಗೆ RCL ಪೋರ್ಟಲ್ ಅಂದರೆ ಇಷ್ಟಿಷ್ಟು ಅಂತ ಮಾಡೋರಲ್ಲ ಸರ್, ಅದಕ್ಕಿಷ್ಟು ಇದಕ್ಕಿಷ್ಟು ಆ ಥರ ಸಂಬಳ ಬೇಡ ಸರ್. ದಯವಿಟ್ಟು ನಮಗೆ ಈ ಕಸ ಗುಡಿಸಿ ಸ್ವೀಪರ್ ಕೆಲಸ ಮಾಡ್ತೀವಲ್ಲ, ಈ BBMP ಅವ್ರಿಗೆ 18,000 ಸಂಬಳ ಇರುತ್ತೆ. ನಾವು ಅಷ್ಟೊಂದು ಕೇಳ್ತಲ್ಲ ಸರ್. ದಯವಿಟ್ಟು ನಮಗೆ ಒಂದು 15,000 ಸಂಬಳ ಮಾಡಿಕೊಡಿ ಸರ್. ನಾವು ಗಂಡ ಮಕ್ಕಳನ್ನೆಲ್ಲ ಓದಿಸ್ಕೊಂಡು ನೋಡ್ಕೋಬೇಕು. ಈಗ ಒಂದು ಸ್ಕೂಲ್ಗೆ LKG ಮಗುಗೆ 45-50 ಸಾವಿರ ಕಟ್ತಾರೆ ಗೌರ್ಮೆಂಟ್ ಕೆಲಸದವರು. ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇರೋದು ಅಷ್ಟಕ್ಕೂ ನಮಗೆ ಊಟಕ್ಕೆ ಸಾಕಾಗಲ್ಲ. ನಮಗೆ ಈ ಅಕ್ಕಿನೂ ಕಮ್ಮಿ ಮಾಡಿಬಿಟ್ರು. 5 kg ಅಕ್ಕಿ ಕೊಡೋದು ಏನು ಸರ್ ಸಾಕಾಗುತ್ತೆ ಸರ್? 3 ಜನ 4 ಜನಕ್ಕೆ ಅಕ್ಕಿ ತಗೊಂಡು ನಮಗೆ 3 kg ಮಾಡವ್ರೆ. ಇವಾಗ ಏನಕ್ಕೂ ಸಾಕಲ್ಲ. ದಯವಿಟ್ಟು ನಮ್ಮ ಜೀವನನೇ ಕಷ್ಟ ಆಗ್ಬಿಟ್ಟೆ ಸರ್. ಕೊಡೋ ಸಂಬಳನೂ ಕರೆಕ್ಟಾಗಿ ಕೊಡಲ್ಲ. ಅದಕ್ಕೆ ನಮಗೆ ಅಷ್ಟು ಇಷ್ಟು ಬೇಡಿ. ನಾವು ಕೆಲಸ 2 ಅವರ್ ಕೆಲಸ ನಿಮ್ದು ಅಷ್ಟೇ ಅಂತಾರೆ. 2 ಅವರ್ ಕೆಲಸ ಅಲ್ಲ ಸರ್. ಒಂದು ಹಾಸ್ಪಿಟ್ಲಿಗೆ ಹೋದರೆ ಅವಳಿಗೆ ಡೆಲಿವರಿ ಆಗೋ ತನಕ ಕೂತ್ಕೋತೀವಿ. ಮಗು ಡೆಲಿವರಿ ಮಾಡಿಸಿ ಮಲಗಿಸಿ 12 ಗಂಟೆ 1 ಗಂಟೆ ರಾತ್ರಿ ಆದರೂ ನಿಮ್ಮ ಆಟೋ ಚಾರ್ಜ್ ಕೊಡಿ ಅಂತ ಅವ್ರನ್ನ ಕೇಳಲ್ಲ. ನಮ್ಮ ಗಂಡದಿರನ್ನ ಕರಿತೀವಿ, ಅವ್ರು ಬಂದಿಲ್ಲ ಅಂದರೆ ಯಾರ್ಯಾರ್ದೋ ಯೂನಿಫಾರ್ಮ್ ಇರುತ್ತಲ್ಲ ಹತ್ಕೊಂಡು ಬಸ್ ಹತ್ಕೊಂಡು ಎಷ್ಟೊತ್ತನ್ನು ಬೇಕು ಅಷ್ಟೊತ್ತು. ನಮ್ಗೆ ಯಾರು ಸೆಕ್ಯೂರಿಟಿ ಇಲ್ಲ ಸರ್. ಒಂದು ನಾವು ಸತ್ರೂ ನಮ್ಗೊಂದು ESI ಇಲ್ಲ, ಒಂದು PF ಇಲ್ಲ. ನಮಗೆ ESI ಕೊಡಿಸ್ಬೇಕು. ದಯವಿಟ್ಟು ನಮ್ಗೆ ESI ಇರಲಿ, ನಮ್ಮ ಫ್ಯಾಮಿಲಿಗೆ ESI ಇರಲಿ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋದರೆ 100 ಜನ ಇರ್ತಾರೆ. ಟೋಕನ್ ತಗೊಂಡು ಅವ್ರ ಥರ ನಾವು ಕೂತ್ಕೋತೀವಿ. ಆಶಾ ವರ್ಕರ್ ಬಂದವಳೆ ಬಿಟ್ಬಿಡಿ ಅಂತ ನಮ್ಮನ್ನ ಯಾರೂ ಬಿಡಲ್ಲ, ಕೂತ್ಕೋತೀವಿ. ನೋಡಿ, ಕೈ ಆಪ್ರೇಷನ್ ಆಯಿತು ನಮಗೆ. ಯಾವ ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಆಪ್ರೇಷನ್ ಮಾಡಲಿಲ್ಲ. ಹೋಗಿ ಅಡ್ಮಿಂಟ್ ಆದೆ 4 ದಿನ. ಆಗಲ್ಲಮ್ಮ, ಇವ್ರವರೇ ಮನೆಗೆ ಹೋಗಿ ಡಿಸ್ಚಾರ್ಜ್ ಮಾಡ್ಕೊಂಡು ಜನ ಇಲ್ದಾಗ ಕರಿತೀವಿ ಬನ್ನಿ ಅಂದರು. ಪ್ರೈವೇಟಲ್ಲಿ ಮಾಡಿಸ್ಕೊಂಡು ಇದ್ರೂ ಸಾಲನೂ ಇನ್ನೂ ತೀರ್ಸೋಕ್ಕಾಗಿಲ್ಲ ನಮಗೆ. ನಾವು ಬಿದ್ದು ನಮ್ಗೊಂದು ESI ಬೇಕು ಸರ್. ನಮಗೆ ಆರೋಗ್ಯ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಂಡು ನಮಗೆ ಇದಿಲ್ಲ ಸೆಕ್ಯೂರಿಟಿ. ಮೇಡಮ್ ತಾವೆಲ್ಲಿಂದ ಬಂದಿದ್ದೀರಿ? ನಾವು ಪೀಣ್ಯ ಸೆಕೆಂಡ್ ಸ್ಟೇಜಿಂದಾನೆ ತಿಪ್ಪೇನಹಳ್ಳಿ PSC ಇಂದ. ನಮಗೂ ಸೇಮ್, ಇಬ್ರು ಒಟ್ಟಿಗೆ ಮಾಡ್ತೀವಿ. ಇಬ್ರಿಗೂ ಒಂದೇ ಸಮಸ್ಯೆ ಸರ್. ESI PF ಬೇಕು, RCS ಪೋರ್ಟಲ್ ಬೇಡ ನಮಗೆ. ಫಿಕ್ಸ್ ನಮ್ಮದು ನವಲಿ PSC ರೀ. ಅದೇ ನಮ್ಮ ಸಂಬಳದಾರೆ ಇದ್ರದು. ನಮಗೆ ಏನಂದ್ರೆ ಕೊಡೋದು 5,000 ರೂಪಾಯಿ ಕೊಡ್ತಾರೆ. ಫಿಕ್ಸ್ ಸ್ಯಾಲ್ರಿ ಮಾಡಲಿ ಅಂತ. ಸುಮ್ಮನೆ RCS ಪೋರ್ಟಲ್ಲು ಅದು ಇದು ತುಂಬ ಅಂತ ಹೇಳ್ತಾರೆ. ಅದು ಏನು ಬರೋದೇ ಇಲ್ಲ ರೀ ನಮಗೆ. ಅದಕ್ಕೆ ಒಂದು ಯಾವುದೋ RCS ಪೋರ್ಟಲ್ ಆಗಲಿ ಯಾವುದಾಗಲಿ ಅಷ್ಟು ತೆಗೆದು ಫಿಕ್ಸ್ ಸ್ಯಾಲ್ರಿ ಮಾಡಲಿ ಅಂತಲೇ ನಾವು ಇಲ್ಲಿ ಬಂದಿರೋದು ರೀ. ನಾವು ನವಲಿಯಿಂದ ಗಂಗಾವತಿ ತಾಲೂಕಿಂದ ಬಂದಿರೋ ಫಿಕ್ಸ್ ಪೇಮೆಂಟ್ ಇದು ಫಿಕ್ಸ್ ಮಾಡ್ಬೇಕಂತ ಬಂದೀವಿ ಸರ್. 15,000 ಮಾಡ್ಕೊಡ್ಬೇಕಂತನೇ ಬಂದೀವಿ ಸರ್. ಎಲ್ಲ ಕಷ್ಟ, ಭಾಳ ಕಷ್ಟ ಇದೆ ಸರ್ ನಮಗೆ. ರಾತ್ರಿ 2 ದಿನ ಆಗಲಿ 3 ದಿನ ಆಗಲಿ ಹೆರಿಗೆ ಟೈಮ್ನಾಗ ಅಲ್ಲೇ ವಸ್ತಿ ಇದ್ದು ಹೆರಿಗೆ ಮಾಡಿಸಿ ಬರ್ತೀವಿ ರೀ ಸರ್. ನಮಗೆ ಭಾಳ ಕಷ್ಟ ಆಗಿದೆ ಸರ್.
ಸೊ ಈ ಎಲ್ಲರ ಸಮಸ್ಯೆ ಒಂದೇ, ಏನು ಅವರು ಸರ್ಕಾರ ಅವರಿಗೆ ಪೋರ್ಟಲ್ ಅಂತ ಮಾಡಿದೆ, ಆ ಪೋರ್ಟಲನ್ನು ತೆಗೆದುಹಾಕಬೇಕು. ಅವರಿಗೆ ಕನಿಷ್ಠ ವೇತನ 15,000 ರೂಪಾಯಿ ಫಿಕ್ಸ್ ಮಾಡಬೇಕು. BBMP ಪೌರ ಕಾರ್ಮಿಕರಿಗೂ ಕೂಡ 18,000 ಫಿಕ್ಸ್ ಮಾಡಿದ್ದಾರೆ. ನಾವೇನು ಪಾಪ ಮಾಡಿದ್ದೀವಿ, ಸರ್ಕಾರದ ಎಲ್ಲ ಸವಲತ್ತುಗಳನ್ನು, ಎಲ್ಲ ಇಲಾಖೆಗಳ ಜನರ ಸೇವೆಯನ್ನು ಆಶಾ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡಲೇ ನಮಗೆ ಸಮಾನ ವೇತನ ಕಲ್ಪಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ, ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಮುತ್ತಿಗೆ ಹಾಕ್ತೀವಿ ಅನ್ನೋದು ಇಲ್ಲಿ ಬಂದಿರತಕ್ಕಂಥ ಆಶಾ ಕಾರ್ಯಕರ್ತರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಚಂದ್ರಶೇಖರ್ ಯಲಬುರ್ತಿ, ಅಶ್ವಯುಗ ನ್ಯೂಸ್, ಬೆಂಗಳೂರು.